ಶ್ರೀಯುತ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಗಮನಿಸಿದ್ದೇವೆ. ನಾನು ಹೇಳೋದು ಇಷ್ಟ, ಏನದು ಇವತ್ತೇನು ಹುಟ್ಟಿಲ್ಲ, 100 ವರ್ಷ ಆಗಿ 101ನೇ ವರ್ಷ ಕಾಲಿಟ್ಟಿಲ್ಲ. ಇವತ್ತು ಆ ಸಂಘಟನೆನ ನಾನೆಲ್ಲೋ ಕಾಲಲ್ಲಿ ಹೊಸ್ಕಾಕ್ಬಿಡ್ತೀನಿ ಅಂತ ಅಂದರೆ ಅದು ಅವ್ರ ಭ್ರಮೆ. ಸೊ ಅವರು ವಿಚಾರವಂತರು, ದೊಡ್ಡ ಮನೆ ತಂದವರು, ಭಾಳ ಹತ್ತಿರದಿಂದ ರಾಜಕಾರಣವನ್ನು ನೋಡ್ಕೊಂಡ್ಬಂದಿರೋರು, ಅಧಿಕಾರವನ್ನು ನೋಡ್ಕೊಂಡ್ಬಂದಿರೋರು. ಏನಾದರೂ ಹೇಳಿಕೆ ಕೊಡಬೇಕಾದ್ರೆ ಒಂದು ವಿವೇಚನೆ ಇಟ್ಕೊಂಡು ಹೇಳಿಕೆ ಕೊಡಬೇಕು. ಸುಮ್ಮನೆ ಏನೋ ಮೈಲೇಜ್ ಸಿಗುತ್ತೆ ಅಂತೇಳಿ ಹೇಳಿಕೆ ಕೊಟ್ಟು ಮೈಲೇಜ್ಗೋಸ್ಕರ ಅವರು ಪ್ರಚಾರಕ್ಕೋಸ್ಕರ ಮಾಡೋದಾದರೆ ನಾಳೆ ಇನ್ನೂ ಒಳ್ಳೆ ಸಬ್ಜೆಕ್ಟ್ ಅವ್ರ ತಲೆಗೆ ಬರ್ಬೋದು. ಅವಾಗ ಬಂದಂಥ ಸಂದರ್ಭದಲ್ಲಿ ಇದನ್ನು ಅಗ್ರವಾಗಿ ತಗೊಳ್ಳುವಂಥ ಕೆಲಸ ಆಗ್ಬಿಡ್ತದೆ. ನಾನು ಸನ್ಮಾನ್ಯ ನನ್ನ ಆತ್ಮೀಯರಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ವಿಚಾರ ಮುಗಿಸ್ತೀನಿ, ದಯಮಾಡಿ ಇಂಥ ಉಡಾಫೆಯ ಹೇಳಿಕೆಗಳನ್ನು ಬಿಟ್ಟು ನಿಮ್ಮ ಘನತೆಗೆ, ನಿಮ್ಮ ಗೌರವಕ್ಕೆ, ನಿಮ್ಮ ತಂದೆಯವರ ಸ್ಥಾನಮಾನಕ್ಕೆ ಸರಿಸಮಾನವಾದಂಥ ಹೇಳಿಕೆಯನ್ನು ಕೊಡಬೇಕು. ಶ್ರೀಯುತ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಗಮನಿಸಿದ್ದೇವೆ. ನಾನು ಹೇಳೋದು ಇಷ್ಟ, ಏನದು ಇವತ್ತೇನು ಹುಟ್ಟಿಲ್ಲ, 100 ವರ್ಷ ಆಗಿ 101ನೇ ವರ್ಷ ಕಾಲಿಟ್ಟಿಲ್ಲ. ಇವತ್ತು ಆ ಸಂಘಟನೆನ ನಾನೆಲ್ಲೋ ಕಾಲಲ್ಲಿ ಹೊಸ್ಕಾಕ್ಬಿಡ್ತೀನಿ ಅಂತ ಅಂದರೆ ಅದು ಅವ್ರ ಭ್ರಮೆ. ಸೊ ಅವರು ವಿಚಾರವಂತರು, ದೊಡ್ಡ ಮನೆ ತಂದವರು, ಭಾಳ ಹತ್ತಿರದಿಂದ ರಾಜಕಾರಣವನ್ನು ನೋಡ್ಕೊಂಡ್ಬಂದಿರೋರು, ಅಧಿಕಾರವನ್ನು ನೋಡ್ಕೊಂಡ್ಬಂದಿರೋರು. ಏನಾದರೂ ಹೇಳಿಕೆ ಕೊಡಬೇಕಾದ್ರೆ ಒಂದು ವಿವೇಚನೆ ಇಟ್ಕೊಂಡು ಹೇಳಿಕೆ ಕೊಡಬೇಕು. ಸುಮ್ಮನೆ ಏನೋ ಮೈಲೇಜ್ ಸಿಗುತ್ತೆ ಅಂತೇಳಿ ಹೇಳಿಕೆ ಕೊಟ್ಟು ಮೈಲೇಜ್ಗೋಸ್ಕರ ಅವರು ಪ್ರಚಾರಕ್ಕೋಸ್ಕರ ಮಾಡೋದಾದರೆ ನಾಳೆ ಇನ್ನೂ ಒಳ್ಳೆ ಸಬ್ಜೆಕ್ಟ್ ಅವ್ರ ತಲೆಗೆ ಬರ್ಬೋದು. ಅವಾಗ ಬಂದಂಥ ಸಂದರ್ಭದಲ್ಲಿ ಇದನ್ನು ಅಗ್ರವಾಗಿ ತಗೊಳ್ಳುವಂಥ ಕೆಲಸ ಆಗ್ಬಿಡ್ತದೆ. ನಾನು ಸನ್ಮಾನ್ಯ ನನ್ನ ಆತ್ಮೀಯರಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ವಿಚಾರ ಮುಗಿಸ್ತೀನಿ, ದಯಮಾಡಿ ಇಂಥ ಉಡಾಫೆಯ ಹೇಳಿಕೆಗಳನ್ನು ಬಿಟ್ಟು ನಿಮ್ಮ ಘನತೆಗೆ, ನಿಮ್ಮ ಗೌರವಕ್ಕೆ, ನಿಮ್ಮ ತಂದೆಯವರ ಸ್ಥಾನಮಾನಕ್ಕೆ ಸರಿಸಮಾನವಾದಂಥ ಹೇಳಿಕೆಯನ್ನು ಕೊಡಬೇಕು.